ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ವೋಟಿಂಗ್ ಅಪ್ಡೇಟ್ ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರ ಫಿನಾಲೆ ವೋಟಿಂಗ್ ಈಗ ಕಂಪ್ಲೀಟ್ ಆಗಿದೆ. ಯಾವ್ದೆಲ್ಲ ಕಂಟೆಸ್ಟೆಂಟ್ ಯಾವ ಸ್ಥಾನದಲ್ಲಿ ಕಾಣ ಸಿಗ್ತಾ ಇದಾರೆ, ಈ ಒಂದು ಟಾಪ್ 6 ರೇಸ್ ನಲ್ಲಿ ಯಾರು ಯಾವ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ, ಅಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ರೇಸ್ ನಲ್ಲಿ ಇದ್ದಾರೆ ಅಶ್ವಿನಿ ಗೌಡ. ಇದು ಎಷ್ಟರ ಮಟ್ಟಿಗೆ ನಿಜ? ನಿನ್ನೆ ರಿವೀಲ್ ಮಾಡಿದಂತ 37 ಕೋಟಿಗೂ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಬಂದಿರೋದು ಗಿಲ್ಲಿ ಅವರಿಗೇನಾ, ಬಿಗ್ ಬಾಸ್ ಕಡೆಯಿಂದ ರಕ್ಷಿತಾ ಶೆಟ್ಟಿಗೆ ಏನಾದ್ರೂ ಮೋಸವಾಗುತ್ತಾ? ಸೊ ಎಲ್ಲಾ ವಿಚಾರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಟಾಪ್ 6 ನಲ್ಲಿ ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ಯಾರೆಲ್ಲ ಯಾವ ಸ್ಥಾನದಲ್ಲಿ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಕೊನೆ ಸ್ಥಾನದಲ್ಲಿ ರಘು ಅವರೇ ಮುಂದುವರಿತಾ ಇದ್ದಾರೆ. ರಘು ಅವರಿಗೆ ಸದ್ಯದ ಮಟ್ಟಿಗೆ ಇಲ್ಲಿ ಎಲ್ಲೂ ಸಹ ವೋಟಿಂಗ್ ನಲ್ಲಿ ಇನ್ಕ್ರೀಸ್ ಆಗಿರೋದು ನಮ್ಗೆ ಕಾಣ ಸಿಗ್ತಾ ಇಲ್ಲ. ಸೊ ರಘು ಅವರಿಗೆ 9.95% ವೋಟಿಂಗ್ ಬಂದಿದೆ. ಇವತ್ತು ನಡೆಯುವಂತ ಫಿನಾಲೆಯಲ್ಲಿ ಮೊದಲಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಪೈಕಿ ರಘು ಅವರ ಹೆಸರಿರುತ್ತೆ ಅಂತಾನೆ ಹೇಳ್ಬೋದು. ನಂತರ ನಮ್ಗೆ 5ನೇ ಸ್ಥಾನದಲ್ಲಿ ಧನುಷ್ ಅವರು ಕಾಣ ಸಿಗ್ತಾ ಇದ್ದಾರೆ. ಧನುಷ್ ಅವರಿಗೆ 10.48% ವೋಟಿಂಗ್ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಮಾಸ್ಟರ್ ಅಂತ ಹೆಸರನ್ನ ಗಳಿಸ್ಕೊಂಡಿದ್ರು ಸಹ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಾದ್ರೆ ಇಲ್ಲ ವ್ಯಕ್ತಿತ್ವದ ವಿಚಾರದಲ್ಲಿ ಗಲಾಟೆಗಳಾದಾಗ, ಇಲ್ಲಾಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಮನೆಯಲ್ಲಿ ಮಾತಾಡ್ಬೇಕಾದಂತ ರೀತಿಯಲ್ಲಿ ಮಾತಾಡದೆ ಇದ್ದಿದ್ರಿಂದ ಇಲ್ಲಿ ಧನುಷ್ ಅವರಿಗೆ ಸ್ವಲ್ಪ ಎಫೆಕ್ಟ್ ಹೊಡೆದಿದೆ ಅಂತ ಹೇಳ್ಬೋದು. ಅದೇ ಉದ್ದೇಶಕ್ಕೆ ಇಲ್ಲಿ ಧನುಷ್ ಅವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ಬರ್ತಾ ಇದೆ. ಅಂಡ್ 4ನೇ ಸ್ಥಾನದಲ್ಲಿ ನಮ್ಗೆ ಇಲ್ಲಿ ಕಾವ್ಯ ಶೈವ ಅವರು ಕಾಣ ಸಿಗ್ತಾ ಇದ್ರೆ. ಕಾವ್ಯ ಅವರು ಈ ಒಂದು ಫೈನಾಲೆ ಒಂದು ವೋಟಿಂಗ್ ಪೋಲ್ಸ್ ಓಪನ್ ಆದಾಗ 3ನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದ್ರು. ಬಟ್ ಅಶ್ವಿನಿ ಗೌಡ ಅವರ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ದಿನೇ ದಿನ ಹೆಚ್ಚಾಗಿದ್ರಿಂದ ಇಲ್ಲಿ ಕಾವ್ಯ ಅವರಿಗೆ 4ನೇ ಸ್ಥಾನಕ್ಕೆ ಖುಷಿ ಪಡ್ಕೊಳ್ಬೇಕಾದಂತ ಸಂದರ್ಭ ಬಂದು ನಿಂತಿದೆ. ಸದ್ಯಕ್ಕೆ ಕಾವ್ಯ ಅವರಿಗೆ 13.63 ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ. ಸೊ ಕಾವ್ಯ ಅವರಿಗೆ ಒಂದು ಫಿನಾಲೆಯಲ್ಲಿ 4ನೇ ಸ್ಥಾನಕ್ಕೆ ಖುಷಿ ಪಡ್ಕೊಳ್ತಾರೆ. ನಂತರ ನಮಗೆ 3ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಕಾಣ ಸಿಗ್ತಾ ಇದ್ದಾರೆ. ಅಶ್ವಿನಿ ಗೌಡ ಅವರಿಗೆ 17.89% ವೋಟಿಂಗ್ ಬಂದಿದೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಧ್ರುವಂತರ ವೋಟಿಂಗ್ ಅನ್ನೋದು ಸಹ ಆಡ್ ಆಗಿದೆ. ಜೊತೆಗೆ ಅಶ್ವಿನಿ ಗೌಡ ಅವ್ರದ್ದು ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಆಯ್ತು. ಏನು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಪ್ರಮೋಷನ್ಸ್ ಮಾಡೋದು ಅಶ್ವಿನಿ ಗೌಡ ಗೆಲ್ಲಿಸಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಸಹ ಮಾಡಿದ್ದಾರೆ. ಸೊ ಅದೇ ಉದ್ದೇಶಕ್ಕೆ ಅಶ್ವಿನಿ ಗೌಡ 3ನೇ ಸ್ಥಾನಕ್ಕೆ ಕಾಣಿಸ್ತಾ ಇದ್ದಾರೆ. ನಮ್ಗೆ 2ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮುಂದುವರಿತಾ ಇದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರೋ ವೋಟಿಂಗ್ ಬರ್ತಾ ಇದೆ. ರಕ್ಷಿತಾ ಶೆಟ್ಟಿ ಅವರಿಗೆ 20.78% ವೋಟಿಂಗ್ ಅನ್ನೋದು ಬಂದಿದೆ. ಸೊ ರಕ್ಷಿತಾ ಶೆಟ್ಟಿ ಅವರು ರನ್ನರ್ ಅಪ್ ಆಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ನಮ್ಗೆ ಇಲ್ಲಿ ಅನ್ಅಫಿಷಿಯಲ್ ಪೋಲ್ಸ್ ಗೊತ್ತಾಗ್ತಾ ಇದೆ. ಬಟ್ ಕೆಲವೊಂದು ಡೌಟ್ಸ್ ಸಹ ಇದೆ, ಅದ್ರ ಬಗ್ಗೆ ಮಾತಾಡೋಣ ವಿಡಿಯೋದಲ್ಲಿ. ಅಂಡ್ ನಂಬರ್ 1 ಪೊಸಿಷನ್ ಅಲ್ಲಿ 100% ಗಿಲ್ಲಿ ನಟ ಅವರು ಇದ್ದಾರೆ. ಗಿಲ್ಲಿ ನಟ ಅವರು ಬಿಗ್ ಮಾರ್ಜಿನ್ ಇಂದ ಇಲ್ಲಿ 2ನೇ ಸ್ಥಾನ 3ನೇ ಸ್ಥಾನ ಕಂಟೆಸ್ಟಿಂಗ್ ಪೈಕಿ ಬಿಗ್ ಮಾರ್ಜಿನ್ ಇಂದ ಅಧಿಕವಾದಂತ ಮತಗಳನ್ನ ಪಡ್ಕೊಂಡಿದ್ದಾರೆ. ಬಟ್ ನಿನ್ನೆ ಇಂಟ್ರೆಸ್ಟಿಂಗ್ ಸುದೀಪ್ ಸರ್ ಏನ್ ಹೇಳಿದ್ರು, 37 ಕೋಟಿ ಬಂದಿದೆ ವಿನ್ನರ್ ನ ಸ್ಥಾನಕ್ಕೆ ಇರುವಂತ ಕಂಟೆಸ್ಟೆಂಟ್ ಅಂತ ಹೇಳಾದ್ಮೇಲೆ ಇಲ್ಲಿ ರನ್ನರ್ ನ ಸ್ಥಾನಕ್ಕೂ ಸಹ ಭಾರಿ ಮಾರ್ಜಿನ್ ಏನಿಲ್ಲ, ಸ್ವಲ್ಪ ಮಾರ್ಜಿನ್ ಇರೋದು ಅಂತ ಸುದೀಪ್ ಸರ್ ಹೇಳಿದ್ರು. ಸೊ ಈ ವಿಚಾರದ ಬಗ್ಗೆ ಸಹ ವಿವರಣೆಗೆ ಮಾತಾಡೋಣ. ಸದ್ಯಕ್ಕಾದ್ರೆ ಗಿಲ್ಲಿ ಅವ್ರಿಗೆ 27.27% ವೋಟಿಂಗ್ ಬರ್ತಾ ಇದೆ. ಅನ್ಡೌಟೆಡ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ಅವರು ಹೊರಹೊಮ್ಮೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಾಗಿಲ್ಲ, ಡೌಟ್ ಬೇಕಾಗಿಲ್ಲ. ಸೊ ಈಗ ಮೈನ್ ವಿಡಿಯೋ ಪ್ರಾರಂಭದಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ರೆ ಆ ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲಿಗೆ ಇಲ್ಲಿ ವಿನ್ನರ್ ರೇಸ್ ನಲ್ಲಿ ಇದ್ದಾರೆ ಅಶ್ವಿನಿ ಗೌಡ. ಈ ಒಂದು ವಿಚಾರದ ಬಗ್ಗೆ ಮಾತಾಡ್ಬೇಕಂತ ಅವಶ್ಯಕತೆ ಯಾಕೆ ಅಂದ್ರೆ, ನೀವು ಪ್ರತಿಯೊಬ್ಬರು ಸಹ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ನೋಡಿರ್ತಾರೆ. ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಅಶ್ವಿನಿ ಗೌಡ ಅವರ ಹೊರಹೊಮ್ಮುತ್ತಾರೆ. ಅಷ್ಟರ ಮಟ್ಟಿಗೆ ವೋಟಿಂಗ್ ಅನ್ನೋದು ನಾವು ಕರವೇ ಕಾರ್ಯಕರ್ತರಿಂದ ಆಗಿರ್ಬೋದು, ಇಲ್ಲಾಂದ್ರೆ ಕೆಲವೊಂದು ಪೋಲ್ಸ್ ಇಂದ ಆಗಿರ್ಬೋದು ಕಲೆಕ್ಟ್ ಮಾಡಿ ವೋಟ್ಸ್ ಅನ್ನ ಮಾಡಿಸಿದೀವಿ. ಇಲ್ಲಿ ಹೆಸರಿಗೆ ಗಿಲ್ಲಿ ಅವರು ಸೌಂಡ್ ಮಾಡ್ತಾ ಇರಬಹುದು, ಬಟ್ ಇಲ್ಲಿ ಒಳಗಡೆ ಅಶ್ವಿನಿ ಗೌಡರಿಗೆ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ನಡೀತಾ ಇದೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ರೂಮರ್ಸ್ ಬರ್ತಾ ಇದೆ. ಕೆಲವೊಂದು ಪೇಜಸ್ ಅಲ್ಲಂತೂ ಅಶ್ವಿನಿ ಗೌಡರ ವಿನ್ನರ್ ಅನ್ನೋ ಮಟ್ಟಿಗೆ ಇಲ್ಲಿ ಪ್ರಮೋಷನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಅಧಿಕವಾದಂತ ಮತಗಳು ಬಂದಿರೋ ಸಾಧ್ಯತೆ ಇದೆ. ಬಟ್ ಗಿಲ್ಲಿ ಅವ್ರನ್ನ ಟಚ್ ಮಾಡಿ ಗಿಲ್ಲಿಯನ್ನ ವಿನ್ನರ್ ರೇಸ್ ನಿಂದ ಸೈಡಿಗೆ ಇಟ್ಟು ಅಶ್ವಿನಿ ಗೌಡ ವಿನ್ನರ್ ಆಗುವಷ್ಟು ಮಟ್ಟಿಗೆ ವೋಟ್ಸ್ ಬಂದಿದೆ ಅಂದ್ರೆ ಡೌಟ್ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಜನರಲ್ ಆಡಿಯನ್ಸ್ ವೋಟ್ ಮಾಡುವಂತ ವೋಟ್ಗಳ ಬೇರೆ ಆಗಿರುತ್ತೆ, ಇವ್ರು ಬೇಕು ಅಂತ ವೋಟ್ ಮಾಡಿಸುವಂತ ವೋಟ್ಗಳ ಬೇರೆ ಆಗಿರುತ್ತೆ. ಇವ್ರು ಎಷ್ಟು ಬೇಕು ಅಂತ ವೋಟ್ ಮಾಡಿಸಿದ್ರು ಸಹ ಇಲ್ಲಿ ಜನಗಳು ವೋಟ್ ಮಾಡುವಂತ ಮತಗಳ ಪರ್ಸೆಂಟೇಜ್ ರೇಂಜ್ ಗೆ ಬಂದು ರೀಚ್ ಆಗೋದಿಲ್ಲ. ಸೊ ಇಲ್ಲಿ ಯಾವುದೇ ರೀತಿಯ ಸಂಶಯ ಬೇಕಾಗಿಲ್ಲ. ಅಶ್ವಿನಿ ಗೌಡ ಅವರ ಒಂದು ವಿನ್ನರ್ ಆಗ್ಬಿಟ್ಟಿದ್ದಾರೆ. ಅಶ್ವಿನಿ ಗೌಡರ ವಿನ್ನರ್ ಅಂತ ಎಷ್ಟೇ ರೂಮರ್ಸ್ ಬಂದ್ರು ಸಹ ಇಲ್ಲಿ ಗಿಲ್ಲಿ ನಟ ಅವರಿಗೆ ಬಂದಿರುವಂತ ವೋಟಿಂಗ್ ಪರ್ಸೆಂಟೇಜ್ ನ ಮ್ಯಾಚ್ ಮಾಡಕ್ಕೆ ಸದ್ಯಕ್ಕಂತೂ ಅಶ್ವಿನಿ ಗೌಡ ಅವರಿಗೆ ಆಗೋದಿಲ್ಲ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಏನಪ್ಪಾ ಅಂದ್ರೆ, ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಏನಾದ್ರೂ ಬಿಗ್ ಬಾಸ್ ಅವರು ಮೋಸ ಮಾಡ್ತಾರ ಅನ್ನೋ ಒಂದು ಡೌಟ್ ಇದೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರು ಸಹ ಮಾತಾಡ್ತಾ ಇರೋದೇನೀಗ ಅಂದ್ರೆ ಗಿಲ್ಲಿ ಅವರು ವಿನ್ನರ್ ಆಗ್ತಾರೆ, ರನ್ನರ್ ಆಗಿ ರಕ್ಷಿತಾ ಶೆಟ್ಟಿ ಅವರು ಇರ್ತಾರೆ ಅಂತ ನಾವೆಲ್ಲ ಸಹ ಮಾತಾಡ್ತಾ ಇದೀವಿ. ಬಟ್ ಇಲ್ಲಿ ಇನ್ಸೈಡ್ ಪೋಲ್ಸ್ ಪ್ರಕಾರ ಹೇಳೋದಾದ್ರೆ ವಿನ್ನರ್ ಆಗಿ ಗಿಲ್ಲಿ ಅವರು ಇರ್ತಾರೆ, ರನ್ನರ್ ಆಗಿ ಅಶ್ವಿನಿ ಗೌಡ ಅವರು ಇರ್ತಾರೆ. ಅಶ್ವಿನಿ ಗೌಡ ಅವ್ರಿಗೂ ಸಹ ಅಧಿಕವಾದಂತ ಮತಗಳು ಬಂದಿದೆ ಅನ್ನೋದು ಮಾತುಗಳು ಸಹ ಬರ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ನಿಜವಾಗಿ ಅಶ್ವಿನಿ ಗೌಡ ಅವರು ಏನಾದ್ರೂ ರನ್ನರ್ ರೇಸ್ ಗೆ ಬಂದು ನಿಂತ್ರೆ 100% ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಮೋಸವಾದಂಗೆನೆ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿ
ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಂಡ್ ಜನರಲ್ ಆಡಿಯನ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಮೆಚ್ಚುಗೆ ಪಡ್ಕೊಂಡಿರುವಂತ ಕಂಟೆಸ್ಟೆಂಟ್ ರಕ್ಷಿತಾ ಶೆಟ್ಟಿ ಅವರು ತುಂಬಾನೇ ಬೆಂಬಲ ಇದೆ. ಯಾಕೆ ಅಂದ್ರೆ ನೀವು ಪ್ರತಿಯೊಂದು ಬಿಗ್ ಬಾಸ್ ಪ್ರೋಮೋಸ್ ಆಗಿರ್ಬೋದು, ಏನೇ ಬಿಗ್ ಬಾಸ್ ಕಡೆಯಿಂದ ಕಂಟೆಂಟ್ ಬಂದ್ರು ಸಹ ಅದ್ರ ಕೆಳಗಡೆ ಹೋಗ್ಬಿಟ್ಟು ಕಮೆಂಟ್ಸ್ ಅಲ್ಲಿ ನೋಡಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಮೆಚ್ಕೊಂಡು ರಕ್ಷಿತಾ ಶೆಟ್ಟಿ ಅವ್ರು ಬಿಗ್ ಬಾಸ್ ನ ವಿನ್ನರ್ ಆಗ್ಬೇಕು ಇಲ್ಲ ರನ್ನರ್ ಆಗ್ಬೇಕು ಅಂತ ಅವರ ಪರವಾಗಿ ಕಮೆಂಟ್ ಮಾಡುವಂತರಾಗಿರ್ಬೋದು, ಸಪೋರ್ಟಿವ್ ಆಗಿ ಪೋಸ್ಟರ್ಸ್ ಹಾಕುವಂತ ಏನೋ ಅಭಿಮಾನಿಗಳಾಗಿರ್ಬೋದು ಸಿಕ್ಕಾಪಟ್ಟೆ ಜಾಸ್ತಿ ಇದಾರೆ. ಇನ್ ಕೇಸ್ ಏನಾದ್ರೂ ಇಲ್ಲ ಅಶ್ವಿನಿ ಗೌಡ ಅವರು ರನ್ನರ್ ರೇಸ್ ಗೆ ಬಂದು ಕೂತ್ರೆ 100% ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಡಿಸರ್ವಿಂಗ್ ಆಗಿರುವಂತ ಪೊಸಿಷನ್ ಸಿಗ್ಲಿಲ್ಲ. ರಕ್ಷಿತಾ ಶೆಟ್ಟಿ ಅವರಿಗೆ ಸ್ವಲ್ಪ ಅನ್ಡಿಸರ್ವ್ ಡಿಸಿಷನ್ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ 37 ಕೋಟಿಗೂ ಅಧಿಕವಾದಂತ ಮತಗಳು ಗಿಲ್ಲಿ ನಟ ನಟರಾಜ್ ಅವರಿಗೆ ಬಂದಿದ್ಯಾ, ಇದು ನಿಜಾನ ಸುಳ್ಳ ಅಂತ ಮಾತಾಡೋದಾದ್ರೆ ಸ್ನೇಹಿತರೆ, ಇಲ್ಲಿ 37 ಕೋಟಿ ಮತಗಳು ಬರ್ಬೇಕಂದ್ರೆ 37 ಲಕ್ಷ ಮಂದಿ ಇಲ್ಲಿ ವೋಟ್ ಮಾಡ್ಬೇಕಾಗುತ್ತೆ. ಸೊ 37 ಕೋಟಿ ಮತಗಳು 100% ಬಂದಿರುತ್ತೆ ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಬಿಗ್ ಬಾಸ್ ಅವರಿಗೆ ಏನೋ ಒಂದು ಫೇಕ್ ನಂಬರ್ ಹೇಳ್ಬಿಟ್ಟು ಸುಮ್ನೆ ಇಲ್ಲಿ ಪ್ರಮೋಷನ್ ತಗೊಬೇಕು, ಇಲ್ಲಾಂದ್ರೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಲ್ಡ್ ಮಾಡೋದಕ್ಕೆ ಈ ತರ ಹೇಳ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಸೀಸನ್ 11ರಲ್ಲಿ 5 ಕೋಟಿ ಮತಗಳನ್ನ ಬಂದಿದ್ದಾಗ ಈ ಒಂದು ಸೀಸನ್ ಅಲ್ಲಿ 9 ಕೋಟಿ ಬಂದಿದೆ, 10 ಕೋಟಿ ಬಂದಿದೆ ಅಂತ ಹೇಳಿದ್ರು ಸಹ ನೀವು ಇಂಟ್ರೆಸ್ಟಿಂಗ್ಲಿ ನೋಡ್ತಾ ಇದ್ರು. ಈ ಒಂದು ಸೀಸನ್ ಅಲ್ಲಿ ಡಬಲ್ ಆಗ್ಬಿಟ್ಟಿದೆ ಓಟು, ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ವೋಟಿಂಗ್ ಬಂದಿದೆ ಅಂತ 100% ಇಂಟ್ರೆಸ್ಟಿಂಗ್ಲಿ ಫಿನಾಲೆ ಅನ್ನೋದು ನೋಡ್ತಾ ಇದ್ರಿ. ಇಲ್ಲಿ ಬಿಗ್ ಬಾಸ್ ಅವರಿಗೆ 37 ಕೋಟಿಗೂ ಅಧಿಕವಾದಂತ ಓಟ್ಗಳು ಬಂದಿದೆ ಅಂತ ಸುಮ್ನೆ ಫೇಕ್ ಆಗಿರುವಂತ ಇನ್ಫಾರ್ಮೇಶನ್ ಇಡುವಂತ ಅವಶ್ಯಕತೆ ಇರ್ಲಿಲ್ಲ. ಸೊ ಇಲ್ಲಿ ಒಬ್ಬರಿಗೆ 99 ಓಟ್ಗಳು ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಇಲ್ಲಿ 37 ಕೋಟಿಗೂ ಅಧಿಕವಾದಂತ ಮತಗಳು ಬರೋದಕ್ಕೆ ವೋಟ್ ಮಾಡ್ಬೇಕಾಗಿರೋದು 37 ಲಕ್ಷ ಮಂದಿ ವೋಟ್ ಮಾಡ್ಬೇಕಾಗಿದೆ. ಈಗಾಗಲೇ ಗಿಲ್ಲಿ ಅವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ 15-16 ಲಕ್ಷದಷ್ಟು ಫಾಲೋವರ್ಸ್ ಇದ್ದಾರೆ. ಸೊ ಇಲ್ಲಿ ಅದಕ್ಕಿಂತ ಡಬಲ್ ಆಗಿರೋ ವೋಟಿಂಗ್ ಪರ್ಸೆಂಟೇಜ್ ಬಂದಿರೋದ್ರಲ್ಲಿ ಡೌಟ್ ಇದೆಯಾ ಇಲ್ಲ ನಿಜಾನ ಅಂತ ನಾವು ಗೆಸ್ ಮಾಡಕ್ ಆಗೋದಿಲ್ಲ. 100% ನನ್ನ ಅನಿಸಿಕೆ ಪ್ರಕಾರ ನಿಜ. ಈಗಾಗಲೇ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಪ್ರಕಾರ ಅವರು ಬಿಗ್ ಬಾಸ್ ಸೀಸನ್ 12 ಕ್ರಿಯೇಟ್ ಮಾಡಿದಂತ ಒಂದು ಹವಾ ಪ್ರಕಾರ ಮೇ ಬಿ ಬಂದಿರಬಹುದು. ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೇಕಾದ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ವಿನ್ನರ್ಗೂ ಮತ್ತೆ ರನ್ನರ್ ಇಬ್ರು ಸಹ ಭಾರಿ ಮಾರ್ಜಿನ್ ಏನಿಲ್ಲ. ಸೊ ಇಬ್ರು ಸಹ ಹತ್ತದಲ್ಲಿದ್ದಾರೆ ಅಂತ ಹೇಳ್ತಾ ಇದಾರೆ. ಸೊ ಈ ರನ್ನರ್ ಯಾರಾಗ್ಬೋದು, ಅಶ್ವಿನಿ ಗೌಡ ಅವ್ರ ಆಗ್ಬೋದಾ ಇಲ್ಲ ರಕ್ಷಿತಾ ಶೆಟ್ಟಿ ಅವ್ರ ಆಗ್ಬೋದಾ? ಇನ್ ಕೇಸ್ ಏನಾದ್ರೂ ಇವ್ರಿಬ್ರಲ್ಲಿ ಯಾರಾದ್ರೂ ರನ್ನರ್ ಆಗಿದ್ರು ಸಹ ಇಲ್ಲಿ 37 crores ವೋಟ್ ಅಂತ ಹೇಳ್ತಾ ಇದ್ದಾರೆ. ನಿಯರೆಸ್ಟ್ ಆದ್ರೂ ಸಹ 30 crores ವೋಟ್ ಬಂದಿರ್ಬೇಕು. ಸೊ 30 ಕೋಟಿ ವೋಟ್ಗಳನ್ನ ಪಡ್ಕೊಬೇಕಂದ್ರೆ ಆಲ್ಮೋಸ್ಟ್ 30 ಲಕ್ಷದಷ್ಟು ಮಂದಿ ಆದ್ರೂ ವೋಟ್ ಮಾಡಿರ್ಬೇಕು. ಸೊ ಅಷ್ಟರ ಮಟ್ಟಿಗೆ ಜನಮೆಚ್ಚಿಗೆ ಪಡ್ಕೊಂಡಿರುವಂತ ರನ್ನರ್ ಅಪ್ ಯಾರಾಗ್ತಾರೆ, ಅದು ರಕ್ಷಿತಾ ಶೆಟ್ಟಿ ಆಗ್ತಾರೆ ಇಲ್ಲ ಅಶ್ವಿನಿ ಗೌಡ ಆಗ್ತಾರ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲ ಇದೆ. ಇವತ್ತಿನ ಫಿನಾಲೆಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಆಗುತ್ತೆ ಇಲ್ಲ ಈವೆಂಟ್ಸ್ ಆಗುತ್ತೆ ಅನ್ನೋದು ವಿಚಾರಗಳು ಹೊರಗಡೆ ಬರಬಾರ್ದು ಅಂತ ವಿನ್ನರ್ ನ ರನ್ನರ್ ನ ಮತ್ತೆ ಟಾಪ್ 3 ಅಲ್ಲಿ ಯಾರು ಇರ್ತಾರೆ ಅನ್ನೋ ಒಂದು ಡಿಸಿಷನ್ಸ್ ನ ಮಿಡ್ ನೈಟ್ ಶೂಟಿಂಗ್ ಮಾಡಿ, ಅಂದ್ರೆ ಒಂದು 8 ಗಂಟೆ ಮೇಲೆ ಶೂಟಿಂಗ್ ಮಾಡಿ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಅನ್ನೋ ಇನ್ಫಾರ್ಮೇಶನ್ ಸಹ ಇದೆ. ಸೊ ಇನ್ ಕೇಸ್ ಇದೇ ನಿಜ ಆದ್ರೆ ಜನಗಳಿಗೆ ಅಷ್ಟು ವೇಗವಾಗಿ ಅಪ್ಡೇಟ್ ಬರೋದಿಲ್ಲ. ಸಿಕ್ಕಾಪಟ್ಟೆ ಕುತೂಹಲದಿಂದ ಫಿನಾಲೆ ಅನ್ನೋದು ನಡೀತಿ. ಇನ್ ಕೇಸ್ ಏನಾದ್ರೂ ಅಪ್ಡೇಟ್ಸ್ ಬಂದ್ರು ಸಹ 8 ಗಂಟೆ ಮೇಲೆ ಬರಬೇಕಾಗುತ್ತೆ. ಸೊ ಅಷ್ಟೊತ್ತಿಗಾಗ್ಲೇ ಫಿನಾಲೆ ಅನ್ನೋದು ಪ್ರಾರಂಭವಾಗಿರುತ್ತೆ. ಜನಗಳೆಲ್ಲ ಸಹ ಟಿವಿ ಮುಂದೆ ಕೂತಿರ್ತಾರೆ. ಯಾರು ಸಹ ಅಲ್ಲಿ ಹೋಗ್ಬಿಟ್ಟು ಅಪ್ಡೇಟ್ಸ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಅಲ್ಲಿ ನೋಡೋದಕ್ಕೆ ಹೋಗೋದಿಲ್ಲ. ಫಿನಾಲೆ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಒಂದು ನಿರ್ಧಾರ ಏನಿದೆ 100% ಕರೆಕ್ಟ್ ಆಗಿರೋ ನಿರ್ಧಾರ ತಗೊಂಡಿದ್ದಾರೆ. ಜನಗಳಲ್ಲಿ ಒಂದು ಕುತೂಹಲ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು ಮೂಡಿಸೋದಕ್ಕೆ ತಗೊಂಡ್ಕೊಂಡಿರುವಂತ ಈ ನಿರ್ಧಾರಗಳು ಟೂ ಗುಡ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಇಷ್ಟೂ ದಿನಗಳ ಕಾಲ ಆಟವನ್ನ ನೀವು ನೋಡಿದಿರಾ, ಯಾರು ನಿಜವಾಗ್ಲೂ ವಿನ್ನರ್ ಆಗ್ಬೇಕು, ರನ್ನರ್ ಆಗ್ಬೇಕು, ಟಾಪ್ 3 ನಲ್ಲಿ ಯಾರು ಇರ್ಬೇಕು, ರಕ್ಷಿತಾ ಶೆಟ್ಟಿ ವರ್ಸಸ್ ಅಶ್ವಿನಿ ಗೌಡ ಅವರಲ್ಲಿ ನಿಜವಾಗ್ಲೂ ಯಾರು ಇಲ್ಲಿ ಡಿಸರ್ವ್ ಇದಾರೆ ವಿನ್ನರ್ ಅಥವಾ ರನ್ನರ್ ಆಗೋದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಎಲ್ಲರಿಗೂ ಸಹ ಗೊತ್ತಿರೋ ಪ್ರಕಾರ ಗಿಲ್ಲಿ ಅವರೇ ಈ ಒಂದು ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ನಾವ್ ಎಲ್ಲೇ ನೋಡ್ಕೊಂಡ್ರು ಸಹ ಗಿಲ್ಲಿಯವರು ಭಾರಿ ಮಾರ್ಜಿನ್ ಇಂದ ವೋಟ್ಗಳನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿ ಗಿಲ್ಲಿ ಹೊರಹೊಮ್ಮದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಇಲ್ಲಿ ಇಂಟ್ರೆಸ್ಟಿಂಗ್ಲಿ ನಾವು ವೋಟಿಂಗ್ ಪೋಸ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಂಬರ್ 3 ಪೊಸಿಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಕಾವ್ಯ ಅವ್ರು ಬರ್ತಾರೆ ನಂಬರ್ 3 ಇಲ್ಲಾಂದ್ರೆ ಇವ್ರು ಬರ್ತಾರೆ ಅಶ್ವಿನಿ ಗೌಡ ಬರ್ತಾರೆ ಅಂತ. ಬಟ್ ಫಿನಾಲೆ ದಿನ ಇವಾಗ ಬರ್ತಾ ಇರೋ ಡೌಟ್ ಏನಪ್ಪಾ ಅಂದ್ರೆ ರನ್ನರ್ ಯಾರಾಗ್ತಾರೆ, ಅಶ್ವಿನಿ ಆಗ್ತಾರೆ ಇಲ್ಲಾಂದ್ರೆ ರಕ್ಷಿತಾ ಆಗ್ತಾರೆ ಅನ್ನೋ ಡೌಟ್ ತಂದಿರಿಸಿದಾರೆ ಬಿಗ್ ಬಾಸ್ ಅವರು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡಿದ ಫಿನಾಲೆ ಎಪಿಸೋಡ್ ನ ನೋಡಿ ಅಂತ ಹೇಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.